Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. And the blessed day in the presence of God. ದೇವರ ಸ್ಥಾನದಲ್ಲಿ ಇನ್ನೊಂದು ಆಶೀರ್ವದಿಸಲ್ಪಟ್ಟಂತಹ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. If you remember, before we started this 21 days of fasting prayer, ಆ ಸಭೆ 21 ದಿವಸಗಳ ಉಪವಾಸ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವುದನ್ನು ಮುಂಚಿತವಾಗಿ we had meditated on a subject called changing the atmosphere in our lives. ನಾವು ಒಂದು ವಿಚಾರದ ಬಗ್ಗೆ ಧ್ಯಾನ ಮಾಡಿದೆವು. ನಮ್ಮ ಮನೆ ಅಥವಾ ನಮ್ಮ ಜೀವಿತದಲ್ಲಿ ವಾತಾವರಣದ ಬದಲಾವಣೆ ಮಾಡುವುದರ ವಿಚಾರವಾಗಿ ನಾವು ಮಾತನಾಡಿದೆವು. We already meditated on 4 things. ನಾವು 4 ವಿಚಾರಗಳ ಬಗ್ಗೆ ಧ್ಯಾನ ಮಾಡಿದ್ದೇವೆ. There was one final thing which was left out. ಆ ಒಂದೇ ಒಂದು ವಿಚಾರ ಮಾತ್ರ ಬಾಕಿ ಉಳಿದಿದೆ. And today I want to finish with that topic. ಇವತ್ತಿನ ದಿವಸ ನಾನು ಅದನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ. Can you just recall the first 4 points what we meditated? ನಾವು ಯಾವ ವಿಚಾರವನ್ನ ನಾವು ಧ್ಯಾನ ಮಾಡಿದ್ವು ಅದರ 4 ವಿಚಾರಗಳು ಏನಾದರೂ ನೆನಪಿದೆಯಾ ನಿಮಗೆ? Just let me give you the first point. ಮೊದಲನೇ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. Setting the boundaries. ನಮ್ಮ ಕುಟುಂಬಗಳಿಗೆ ಮೇರೆಯನ್ನು ಸಿದ್ಧ ಮಾಡುವುದು. Second one, ಎರಡನೇದಾಗಿ is prayer. ಪ್ರಾರ್ಥನೆ. Number 3, ಮೂರನೇದಾಗಿ is anointing with the oil. ನಮ್ಮ ಮನೆಯನ್ನ ಅಭಿಷೇಕ ತೈಲದಿಂದ ಅಭಿಷೇಕ ಮಾಡುವುದು. Number 4, ನಾಲ್ಕನೇದಾಗಿ God's word. ದೇವರ ವಾಕ್ಯ ಎಂದು ನಾವು ನೋಡ್ತಾ ಇದ್ದೇವೆ. Today let's meditate on the 5th one. ಇವತ್ತಿನ ದಿವಸ 5ನೇ ವಿಚಾರದ ಬಗ್ಗೆ ನಾವು ಧ್ಯಾನ That ಮಾಡೋಣ. can change the atmosphere of your home so powerfully. ಬಹಳ ಶಕ್ತವಾಗಿ ಅದು ನಿಮ್ಮ ಮನೆಯ ವಾತಾವರಣವನ್ನು ಬದಲಾಯಿಸುವಂತದಾಗಿದೆ. Is praise and worship. ಅದು ಸ್ತುತಿ ಆರಾಧನೆ ಎಂದು ನಾವು ನೋಡ್ತಾ ಇದ್ದೇವೆ. The Bibles to Psalms chapter 150 verse number 6. ನಿಮ್ಮ ಸತ್ಯವೇದವನ್ನ ಕೀರ್ತನೆ 150ನೇ ಅಧ್ಯಾಯ 6ನೇ ವಚನಕ್ಕೆ ಸತ್ಯವೇದನ ತಿರುಗಿಸಿರಿ. And there is one more verse, that is Psalms chapter 22 verse number 3. ಇನ್ನೊಂದು ವಾಕ್ಯ ಕೀರ್ತನೆ 22ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು Let's ನೋಡಬಹುದು. read Psalms 150 verse number 6. ಮೊದಲನೇದಾಗಿ ಕೀರ್ತನೆ 150ನೇ ಅಧ್ಯಾಯ 6ನೇ ವಚನ. The Bible says, let everything that has breath praise the Lord. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. Hallelujah. ಯೆಹೋವನಿಗೆ ಸ್ತೋತ್ರ. Do you have breath? ನಿಮಗೆ ಉಸಿರಿದೆಯಾ? Do you breathe? ನೀವು ಉಸಿರಾಡ್ತಿದ್ದೀರಾ? The Bible says, ಸತ್ಯವೇದ ಇರುತ್ತಾ ಇದೆ. if you breathe, ನೀವು ಉಸಿರಾಡ್ತಿರೋದೇ ಆದ್ರೆ praise the Lord. ನೀವು ಕರ್ತನನ್ನ ಸ್ತುತಿಸಿರಿ. Hallelujah. ಹಲ್ಲೆಲೂಯಾ. Psalms 22 verse number 3. ಕೀರ್ತನೆ 22ನೇ ಅಧ್ಯಾಯ 3ನೇ ವಚನ. Says, but thou art holy, O thou art that inhabitest the praises of Israel. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ ನೀನು ಪವಿತ್ರ ಸ್ವರೂಪನು. Hallelujah. ಹಲ್ಲೆಲೂಯಾ. God is holy. ನಮ್ಮ ದೇವರು And ಪರಿಶುದ್ಧನಾಗಿದ್ದಾನೆ. He deserves our praise and worship. ಆತನು ನಮ್ಮ ಒಂದು ಸ್ತುತಿ ಆರಾಧನೆಗೆ ಯೋಗ್ಯನಾಗಿದ್ದಾನೆ. Hallelujah. Hallelujah. Listen to this. ಸಭೆಯಲ್ಲಿ ಗಮನವಿಟ್ಟು The ಕೇಳ್ರಿ. word of God says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ when ಇದೆ. we worship God, ನಾವು ಆರಾಧನೆ ಮಾಡುವಾಗ He inhabits our surroundings. ನಮ್ಮ ಸುತ್ತಲೂ ಆತನು ನೆಲೆಗೊಳ್ಳುವವನಾಗಿದ್ದಾನೆ. See, God steps in the situations when we worship. ನಾವು ಯಾವಾಗ ಆರಾಧನೆ ಮಾಡ್ತೇವೋ ಆ ಒಂದು ಪರಿಸ್ಥಿತಿಗಳಲ್ಲಿ ದೇವರು ಇಳಿದು ಬರುತ್ತಾನೆ. See, worship is the direct invitation to God. ಆರಾಧನೆ ಅನ್ನೋದು ದೇವರಿಗೆ ನೇರವಾದ ಆಹ್ವಾನವನ್ನ, ನೀನು ನಮ್ಮ ಬಳಿಗೆ ಇಳಿದು ಬಾ ಅನ್ನುವ ಆಹ್ವಾನವನ್ನ ಕೊಡುವ ರೀತಿಯಲ್ಲಿ ಇದೆ. See, when we read the word of ಆ God, ದೇವರ ವಾಕ್ಯವನ್ನು ಓದುವಾಗ, when we pray unto God, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ the Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾರೆ. God sends His angels to take our request back to God. ದೇವರು ನಮ್ಮ ಪ್ರಾರ್ಥನೆಯನ್ನ ಆತನ ಬಳಿ ತೆಗೆದುಕೊಂಡು ಹೋಗುವುದಕ್ಕೆ ಆತನು ದೇವದೂತರನ್ನು ಕಳುಹಿಸುತ್ತಾನೆ ಅನ್ನೋದನ್ನ ದೇವರ ವಾಕ್ಯ When ಹೇಳುತ್ತದೆ. we worship, ನಾವು ಆರಾಧನೆ ಮಾಡುವಾಗ directly God comes into us personally. ನೇರವಾಗಿ ದೇವರು ತಾನೇ ನಮ್ಮ ಮಧ್ಯದಲ್ಲಿ ಇಳಿದು ಬರುತ್ತಾನೆ. Hallelujah. ಹಲ್ಲೆಲೂಯಾ. Praise brings God and angels. ಸ್ತುತಿ ಆರಾಧನೆಯು ಯೇಸು ಕ್ರಿಸ್ತನ ಮತ್ತು ದೇವದೂತರು ಒಳಗೂಡಿ ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವ ಆತನಾಗಿದ್ದಾನೆ. Hallelujah. ಹಲ್ಲೆಲೂಯಾ. When you worship, ನೀವು ಆರಾಧನೆ ಮಾಡುವಾಗ changes your surroundings. ಅದು ನಿಮ್ಮ ಸುತ್ತಲಿರುವಂತಹ ವಾತಾವರಣವನ್ನೇ ಬದಲಾಯಿಸುತ್ತದೆ. Many times I've experienced this. ಅನೇಕ ಸಾರಿ ನಾನು ಅನುಭವ ಮಾಡಿದ್ದೇನೆ. Once I cannot forget something that has happened during my college days. ನನ್ನ ಕಾಲೇಜ್ ದಿನಗಳಲ್ಲಿ ಆದಂತಹ ಒಂದು ವಿಚಾರ ನಾನು ಮರೆಯಲೇ There ಸಾಧ್ಯವಿಲ್ಲ. was some shocking news just for me. ನನಗೆ ಮಾತ್ರ ಒಂದು ಬಹಳ ಒಂದು
ಶಾಕಿಂಗ್ ಆಗಿರುವಂತ ನ್ಯೂಸ್ ನನಗೆ ದೊರಕಿತು. Those were the times for me, it was very difficult times. ಆ ಒಂದು ದಿನಮಾನಗಳು ನನಗೆ ಬಹಳ ಕಷ್ಟಕರವಾದ Because ದಿನಗಳಾಗಿದ್ದವು. I used to share gospel to my friends. ಯಾಕಂದ್ರೆ ನನ್ನ ಸ್ನೇಹಿತರಿಗೆ ನಾನು ಸುವಾರ್ತೆಯನ್ನು ಸಾರ್ತಾ ಇದ್ದೆ. Though the enemy was so against me, working out the things. ಶತ್ರು ನನ್ನ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ವಿರೋಧವಾಗಿ ಕಾರ್ಯ And I just ಮಾಡುತ್ತಿದ್ದನು. left my PG and I was walking towards my college. ನನ್ನ PG ನಾನು ಬಿಟ್ಟು ನಾನು ಈಗ ಕಾಲೇಜ್ ಹೋಗುವುದಕ್ಕೆ ನಾನು ದಾರಿಯಲ್ಲಿ I ನಡೆದುಕೊಂಡು don't ಹೋಗ್ತಾ ಇದ್ದೆ. know what should I do and how am I going to say to my lecturer. ನನ್ನ ಲೆಕ್ಚರರ್ಗೆ ನಾನು ಏನು ಹೇಳಿ, ಯಾವ ರೀತಿಯಲ್ಲಿ ಈ ಪರಿಸ್ಥಿತಿಯನ್ನು ಸಂಭಾಳಿಸಿದೆ ಅನ್ನೋದನ್ನು ಆಲೋಚನೆ ಮಾಡಿಕೊಂಡು One thing came into my mind. ನನ್ನ ಮನಸ್ಸಿಗೆ ಒಂದು ವಿಚಾರ ಬಂತು. Let me begin to worship God. ಆ ದೇವರನ್ನ ಆರಾಧನೆ ಮಾಡುವುದಕ್ಕೆ ನಾನು ಪ್ರಾರಂಭ ಮಾಡುತ್ತೇನೆ. On the road I began to worship. ನಾನು ಆ ಒಂದು ದಾರಿಯಲ್ಲಿಯೇ ನಾನು ಆರಾಧನೆ ಮಾಡುವುದಕ್ಕೆ ಪ್ರಾರಂಭಿಸಿದೆ. Just you don't believe what happened that day. ಸಭೆ ನಿಮಗೆ ಗೊತ್ತಿಲ್ಲ, ಆ ದಿವಸ ಏನ್ ನಡೀತಿದೆ I ನಿಮಗೆ just ಗೊತ್ತಿಲ್ಲ. stepped inside my college gate. ನನ್ನ ಕಾಲೇಜ್ ಗೇಟ್ ಒಳಗಡೆ ನಾನು ಕಾಲಿಡುತ್ತಲೇ There was a breaking news for me. ಅಲ್ಲಿ ನನಗೋಸ್ಕರವಾಗಿ ಒಂದು ಶುಭ ಸುದ್ದಿ ನನಗೆ ಸಿದ್ಧವಾಗಿತ್ತು. Just for me, God changed my lecturer's mind. ದೇವರು ನನಗೋಸ್ಕರ ಮಾತ್ರವೇ ಆ ಒಂದು ಲೆಕ್ಚರರ್ ಅವರ ಮನಸ್ಸನ್ನ ಬದಲಾಯಿಸಿದನು. We were 180 students. ನಾವು 180 ಜನ ಅಲ್ಲಿ ಆ ಸ್ಟೂಡೆಂಟ್ಸ್ ಗಳಿದ್ದೆವು. But just for one student, ಕೇವಲ ಒಬ್ಬ ಸ್ಟೂಡೆಂಟ್ ಗೋಸ್ಕರ, ಒಂದು ವಿದ್ಯಾರ್ಥಿಗೋಸ್ಕರವಾಗಿ God changed my lecturer's mind. ದೇವರು ನನ್ನ ಲೆಕ್ಚರರ್ ಅವರ ಮನಸ್ಸನ್ನ ಬದಲಾಯಿಸಿದನು. Hallelujah. Hallelujah. So when you worship, ನೀವು ಯಾವಾಗ ಆರಾಧನೆ ಮಾಡುತ್ತೀರೋ it will change your atmosphere. ಅದು ನಿಮ್ಮ ಸುತ್ತಲಿರುವಂತ ವಾತಾವರಣವನ್ನು ಬದಲಾಯಿಸುವಂತದ್ದಾಗಿದೆ. That day, my friends who really hated me, ಆ ದಿವಸ ಯಾರು ನನ್ನನ್ನ ದ್ವೇಷಿಸಿದ್ದ, ನನ್ನ ಸ್ನೇಹಿತರು ಯಾರು they ದ್ವೇಷಿಸುತ್ತಿದ್ದರು, were waiting to see how I will be put to shame. ನಾನು ಯಾವ ರೀತಿಯಲ್ಲಿ ನಾಚಿಕೆಗೆ ಅಥವಾ ಕೆಳಗೆ ಬೀಳಲ್ಪಡುತ್ತೇನೆ ಅನ್ನೋದನ್ನ ಅವರು ನೋಡುವುದಕ್ಕೆ ಕಾಯುತ್ತಿದ್ದರು. My God still lives. ಆದರೆ ನನ್ನ ದೇವರು ಆ ದಿವಸ ಜೀವಿಸುತ್ತಿದ್ದಾರೆ ಎಂದು ನಾವು ನೋಡ್ತಾ ಇದ್ದೇವೆ. Today He lives. ಈಗಲೂ ಕೂಡ, ಇವತ್ತು ಕೂಡ ಆತನು ಜೀವಿಸುತ್ತಿದ್ದಾನೆ. He's forever. ಆತನು ನಿತ್ಯ ನಿರಂತರವಾಗಿ ಜೀವಿಸುವಾತನಾಗಿದ್ದಾನೆ. Hallelujah. Any situation, ಯಾವುದೇ ಪರಿಸ್ಥಿತಿಗಳೇ ಆಗಿರಲಿ, begin to worship. ನೀವು ಆರಾಧನೆ ಮಾಡುವುದಕ್ಕೆ ಪ್ರಾರಂಭಿಸಿರಿ. Hallelujah. Hallelujah. Do you want God to dwell in your family? ನಿಮ್ಮ ಒಂದು ಕುಟುಂಬದಲ್ಲಿ ದೇವರು ನೆಲೆಸಬೇಕು ನಿಮಗೆ ಆಸೆ ಇದೆಯಾ? Then create an atmosphere of worship. ಹಾಗಾದರೆ ನೀವು ಆರಾಧನೆಯ ಆ ಒಂದು ವಾತಾವರಣವನ್ನ ಸಿದ್ಧಪಡಿಸಿರಿ. One day in our house, ಒಂದು ದಿವಸ ನಮ್ಮ ಮನೆಯಲ್ಲಿ there was a demon possessed woman. ಒಬ್ಬರು ದೆವ್ವ ಪೀಡಿತ ಒಂದು ಸ್ತ್ರೀ ಬಂದಿದ್ದರು. She said something before she was leaving. ಅವರು ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳಿ ಹೋಗುತ್ತಾರೆ. Pastor, when I came to your house, ಸೇವಕರೇ, ನಿಮ್ಮ ಮನೆಗೆ ನಾನು ಬಂದಾಗ, when I reached every other places in your home, ನಿಮ್ಮ ಮನೆಯ ಎಲ್ಲಾ ಸ್ಥಳಗಳಿಗೆ ನಾನು ಬಂದಾಗ I was not scared of any place. ನಾನು ಯಾವ ಒಂದು ಸ್ಥಳಗಳ ಬಗ್ಗೆ ನಾನು ಹೆದರೋದಿಲ್ಲ. But when I came to your hall, ನಾನು ನಿಮ್ಮ ಹಾಲ್ಗೆ ಬರುವಂತ I ಸಂದರ್ಭದಲ್ಲಿ couldn't stand in that place. ನಾನು ಆ ಸ್ಥಳದಲ್ಲಿ ನನಗೆ ನಿಲ್ಲುವುದಕ್ಕೆ ಸಾಧ್ಯವಾಗೋದಿಲ್ಲ. You know the reason? ನನಗೆ ಅದಕ್ಕೆ ಕಾರಣ ಏನಿದೆ ಅಂತ Because ನನಗೆ ಗೊತ್ತಿದೆ. Pastor prays in the morning at 3:30 a.m. 3:30 ಗಂಟೆಗೆ ಸೇವಕರು ಪ್ರಾರ್ಥನೆ ಮಾಡ್ತಾರೆ. And after that 4:30 a.m. Pastor begins to pray. 4:30 ಗಂಟೆಗೆ ಮತ್ತೆ ಆಂಟಿ ಪ್ರಾರ್ಥನೆ ಮಾಡೋದಕ್ಕೆ And again ಪ್ರಾರಂಭಿಸ್ತಾರೆ. at 8 a.m. again Simati starts praying. 8 ಗಂಟೆಗೆ ಮತ್ತೆ ಆಂಟಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. That we create an atmosphere of worship. ಯಾವಾಗ ನಾವು ಆರಾಧನೆಯ ಒಂದು ವಾತಾವರಣವನ್ನು ಸಿದ್ಧ ಮಾಡುತ್ತೇವೋ, The demons cannot stay there. ಸೈತಾನನು ಯಾವುದೇ ಕಾರಣಕ್ಕೂ ಆ ಸ್ಥಳದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. Hallelujah. Hallelujah. Let your mouth be filled with praise and worship. ನಿಮ್ಮ ಬಾಯಿಗಳು ಯಾವಾಗಲೂ ಕೂಡ ಸ್ತುತಿ ಆರಾಧನೆಯಿಂದ ತುಂಬಿಕೊಳ್ಳಲಿ. Hallelujah. Hallelujah. Have you ever thought about Silas and Paul? ನೀವು ಪೌಲ ಸೀಲರ ಬಗ್ಗೆ ನೀವು ಆಲೋಚನೆ ಮಾಡಿದ್ದೀರಾ? They were in the prison. ಅವರು ಕಾರಾಗೃಹದಲ್ಲಿದ್ದಾರೆ. Just can you imagine the atmosphere in the prison? ಸಭೆ, ನೀವು ಆಲೋಚನೆ ಮಾಡೋದು ಆ ಕಾರಾಗೃಹದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಸಂದರ್ಭಗಳಿರ್ತವೆ. Only the wicked people will be staying out there. ಆ ಒಂದು ಕಾರಾಗೃಹದಲ್ಲಿ ಕೈದಿಗಳು, ದುಷ್ಟರು, ಕೊಲೆಗಾರರಲ್ಲಿ ಜೀವಿಸುವಂತ But ಸ್ಥಳವಾಗಿದೆ. this Paul and Silas, ಆದರೆ ಈ ಪೌಲ ಸೀಲರು they changed the atmosphere through worship. ಆರಾಧನೆಯ ಮುಖಾಂತರವಾಗಿ ಅಲ್ಲಿರುವಂತ ವಾತಾವರಣವನ್ನೇ ಬದಲಾಯಿಸಿದರು. The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, there was an earthquake. ಅಲ್ಲಿ ಒಂದು ಭೂಕಂಪ ಉಂಟಾಯಿತು ಎಂದು ಬರೆಯಲ್ಪಟ್ಟಿದೆ. All the prison doors were opened. ಎಲ್ಲ ಕಾರಾಗೃಹದ ಬಾಗಿಲುಗಳು ತೆರೆಯಲ್ಪಟ್ಟವು ಎಂದು ಹೇಳಿದೆ. Everyone's chains were loosed. ಎಲ್ಲರ ಸರಪಣಿಗಳು ಎಲ್ಲವೂ ಕೂಡ ಮುರಿಯಲ್ಪಟ್ಟವೆ ಎಂದು ಬರೆಯಲ್ಪಟ್ಟಿದೆ. You can understand this key in your life. ನಿಮ್ಮ ಜೀವಿತದಲ್ಲಿ ಈ ಒಂದು ಕೀಲಿ ಕೈ ನಿಮಗೆ ಅರ್ಥವಾಗಿರುವುದಾದರೆ, Any
circumstances, ಯಾವುದೇ ಪರಿಸ್ಥಿತಿಗಳಾಗಿರಲಿ victory belongs to you. ನಿಮಗೆ ಜಯ ಸಿಗುವುದಾಗಿದೆ. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Just ಸ್ತೋತ್ರವಾಗಲಿ. change your house atmosphere with praise and worship. ನಿಮ್ಮ ಮನೆಯ ಪರಿಸ್ಥಿತಿಗಳನ್ನ ನೀವು ಸ್ತುತಿ ಆರಾಧನೆಯಿಂದ ನೀವು ಬದಲಾಯಿಸಿರಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Read about David. ನೀವು ದಾವೀದನ ವಿಚಾರವಾಗಿ ಓದುದಾದ್ರೆ David says, ದಾವೀದನ ಹೇಳ್ತಾನೆ, I praise for 7 times all day. ನಾನು ಒಂದು ದಿನದಲ್ಲಿ 7 ಸಾರಿ ನಾನು ಸ್ತುತಿ ಆರಾಧನೆಯನ್ನು ಮಾಡುತ್ತೇನೆ ಎಂದು ಹೇಳ್ತಾನೆ. Please read this verse. ಈ ವಾಕ್ಯವನ್ನು ಓದಿಕೊಳ್ಳಿರಿ. Psalms chapter 119 verse number 164. ಕೀರ್ತನೆ 119ನೇ ಅಧ್ಯಾಯ 164ನೇ ವಚನ. 7 times a day I praise you because of your righteous judgments. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. Just can you imagine praising God 7 times a day? ಸಭೆಯಲ್ಲಿ ನೀವು ಆಲೋಚನೆ ಮಾಡಬಹುದಾ? 7 ಸಾರಿ ಆರಾಧನೆ ಮಾಡುತ್ತಿದ್ದಾನೆ ದಾವೀದನು. David, he had a schedule for praising and praying. ದಾವೀದನು ತನ್ನ ಜೀವಿತದಲ್ಲಿ ಸ್ತುತಿ ಆರಾಧನೆಗೋಸ್ಕರ ಸಮಯವನ್ನು ಅದನ್ನು ಮೀಸಲಿಟ್ಟಿದ್ದನು. But still this David says, ಆದರೂ ಕೂಡ ದಾವೀದನು ಹೇಳ್ತಾ ಇದ್ದಾನೆ, 7 times is not enough for me to praise. 7 ಸಾರಿ ನಾನು ಆರಾಧನೆ ಮಾಡಿದ್ರು ಕೂಡ ಇದು ನನಗೆ ಈ ಸಮಯ ನಮಗೆ ಸಾಕಾಗ್ತಾ ಇಲ್ಲ ನಿನ್ನ ಜೊತೆ Read ಕೂರುವುದಕ್ಕೋಸ್ಕರವಾಗಿ. what Psalms chapter 34 verse number 1 and 2 says. ಕೀರ್ತನೆ 34ನೇ ಅಧ್ಯಾಯ 1ರಿಂದ 2 ವಚನಗಳು. David says, ದಾವೀದನು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, I will bless the Lord at all times. His praise shall continuously be in my mouth. My soul shall make its boast in the Lord. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. Hallelujah. This is a secret. ಇದೊಂದು ರಹಸ್ಯವಾಗಿದೆ. Just when you go to your workplaces, ಸಭೆ ನಿಮ್ಮ ಉದ್ಯೋಗದ ಸ್ಥಳಕ್ಕೆ when ನೀವು you ಹೋದಾಗ, are driving, ನೀವು ವಾಹನವನ್ನ ಓಡಿಸುವಂತ ಸಂದರ್ಭದಲ್ಲಿ, if guys you are a gym, ಒಂದು ವೇಳೆ ನೀವು ಜಿಮ್ಮಿಗೆ ಹೋಗುವುದಾದರೆ, wherever you are, ನೀವು ಎಲ್ಲೇ ಇದ್ದರೂ ಕೂಡ you begin to play the songs. ನೀವು ಆರಾಧನೆಯ ಸ್ತುತಿ ಆರಾಧನೆ ಹಾಡುಗಳನ್ನ ಅದನ್ನ ಹಾಡಿಸುವುದಕ್ಕೆ ಪ್ರಾರಂಭಿಸಿರಿ. Your workplace is permitted to put on loudspeaker. You can, otherwise you can sing within yourself. ಅಥವಾ ಅಲ್ಲಿ ಉದ್ಯೋಗದ ಸ್ಥಳದಲ್ಲಿ ಜೋರವಾಗಿ ಆ ಒಂದು ಹಾಡುಗಳನ್ನು ಹಾಡುವುದಕ್ಕೆ ಅಲ್ಲಿ ಅಪ್ಪಣೆ ಇರೋದಾದ್ರೆ ಮಾತ್ರ ಹಾಕ್ರಿ, ಇಲ್ಲ ಆದ್ರೆ ನೀವು ನಿಮ್ಮಲ್ಲಿ ಅದನ್ನ ಆರಾಧನೆ ಸ್ತುತಿಯನ್ನ ನೀವು ಮಾಡಬಹುದು. While you are walking, ನೀವು ನಡೆದಾಡುವಂತ ಸಂದರ್ಭದಲ್ಲಿ, when you are driving, ನೀವು ಆ ವಾಹನವನ್ನ ಓಡಿಸುವಂತ ಸಂದರ್ಭದಲ್ಲಿ praise God. ದೇವರನ್ನ ಸ್ತುತಿಸಿರಿ. That will change the atmosphere. ಅದು ನಿಮ್ಮ ಸುತ್ತಲಿರುವಂತ ವಾತಾವರಣವನ್ನು ಬದಲಾಯಿಸುತ್ತದೆ. Hallelujah. Hallelujah. So the fifth thing that will change your atmosphere, ಐದನೇ ನಿಮ್ಮ ಒಂದು ವಾತಾವರಣವನ್ನು ಬದಲಾಯಿಸುವಂತ ಐದನೇ ವಿಚಾರ ಯಾವುದನ್ನು ನೋಡುವ, praise and worship. ಅದು ಸ್ತುತಿ ಆರಾಧನೆಯಿಂದ ನಾವು ನೋಡ್ತಾ ಇದ್ದೇವೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ God ನಾಮಕ್ಕೆ bless ಸ್ತೋತ್ರವಾಗಲಿ. everyone according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Especially Psalms 150 verse number 6 ಆ ಕೀರ್ತನೆ 150ನೇ ಅಧ್ಯಾಯ 6ನೇ ವಚನ, and Psalms 34 verse number 1 and 2. ಕೀರ್ತನೆ 34ನೇ ಅಧ್ಯಾಯ 1 ಮತ್ತು 2 ವಚನಗಳು.